ಹೋದ ವರ್ಷ ರೆವಿನ್ಯೂ ಡಿಪಿಸಿಟ್ಟು ಜಾಸ್ತಿ ಇತ್ತು. ಈ ವರ್ಷ 19,262 ಕೋಟಿ ರೂಪಾಯಿ ಆಗಿದೆ. ಹೋದ ವರ್ಷ 27,000 ಕೋಟಿ ಇತ್ತು. ಈ ವರ್ಷ ಕಡಿಮೆ ಆಗಿದೆ. ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ನಂಬರ್ 1. ನಂಬರ್ 2, ರೆವಿನ್ಯೂ ಡಿಪಿಸಿಟ್ 3% ಒಳಗಡೆ ಇರಬೇಕು ಅಂತ ಇದೆಯಲ್ಲ, ನಾವು 2.91% ಇದೆ. ಫಿಸ್ಕಲ್ ಡಿಪಿಸಿಟ್ಟು 2.91% ಇದೆ. ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ. ಮೂರನೇ ಮಾನದಂಡ ಸಾಲ ನಮ್ಮ GSDP ಇದೆಯಲ್ಲ, ಅದರ 25% ಒಳಗಡೆ ಇರಬೇಕು. ಇಲ್ಲ, ನೀನು ಸುಮ್ಮನೆ ಏನೋ ಹೇಳಕ್ ಹೋಗ್ಬಿಡಪ್ಪ ಅಶೋಕ. 25.9 ಅಲ್ಲ, 24.95% ಇದೆ. 24.95% ಇದೆ. ಅಂದ್ರೆ ಕೂತ್ಕೊಳ್ಳಪ್ಪ ನೀನು. 44,000 ಅದನ್ನು ಹಿಡ್ಕೋರಿಲ್ಲ. ಅದು ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ. ಅದ್ ಮಾಡಿದ್ರೆ 3% ದಾಟಿರಿ. ಕೂತ್ಕತಮ್ಮ. ಎಲ್ಲ ಸಾಲ ಮಾಡದೆ ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡದೆ ಎಷ್ಟೇ ಅಂತ ಹೇಳ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು. ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,000 ಕೋಟಿ ಇತ್ತು. ಈಗ 25-26ರ ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ. ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಾವೊಂದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53,11,000. ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಬೇರೆ ಹೇಳ್ತೀನಿ. ಇನ್ನು ಬೇಕಾದಷ್ಟು ಹೇಳಕ್ಕೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣ ಪೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ. 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ನೀವು ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ. ಹೇಳುವಾಗ ಇದೆಲ್ಲ ಹೇಳ್ಬೇಕಲ್ಲ. ಹೇಳುವಾಗ 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ ನಲ್ಲಿ 15,60,000 ಕೋಟಿ ಸಾಲ ಸೇವ್ ಮಾಡ್ಕೊಂಡಿರೋದು. ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಡಿಪಿಸಿಟಿ ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳು ಏನಿದೆ 2004-2ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿದೆ, ಇಡೀ ದೇಶದಲ್ಲಿ ಆಯ್ತು ಅದು. ಅಧ್ಯಕ್ಷರೇ, ಅದರಿಂದ ಇವರು ನೀವು ಈ ಬಂಡತನ ಇದೆಯಲ್ಲ, ಈ ಬಂಡತನ ಪ್ರದರ್ಶನ
ಇಷ್ಟೆಲ್ಲ ಮಾಡಿ ನೋಡ್ರಿ, ನೀವು ಎಷ್ಟು ಜನ ಎದ್ದು ಕೂಗಿದ್ರು ಕೂಡ ನಾವು ವಿಚಲಿತರಾಗಲ್ಲ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ಸಾಲ ಮಾಡಿ ಆದ್ರೆ ತುಂಬ ತಿನ್ನಿ ಅನ್ನುವ ಕಾನ್ಸೆಪ್ಟ್ ಸಿದ್ದರಾಮಯ್ಯ ನಮ್ಮ ನಾವು ಅಧ್ಯಕ್ಷರೇ ಈಗ ರೆವಿನ್ಯೂ ಡಿಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇವನ್ನೆಲ್ಲ ಯಾಕಪ್ಪ ಹೇಳ್ಕೊಳ್ತೀರಿ ನೀವು? ನೋಡಿ, ನೀನು ಹೇಳಿದ್ರೆ ಎಲ್ಲ ಎತ್ತಿಸ್ಕೊಂಡ್ಬಿಡ್ತೀರಿ, ಇವತ್ತು ಮಾಡಕತ್ತೀರಿ, ಎಲ್ಲರೂ ಎತ್ತಿಸ್ಕೊಂಡ್ಬಿಡ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ. ವಾಟ್ ಇಸ್ ದಿ fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಇದೆಲ್ಲ ಅಧ್ಯಕ್ಷರು ನಾನು ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿರೋದು 1,16,000 ಕೋಟಿ, 1,16,000 ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83,000 ಕೋಟಿ ತಗೊಂಡಿದ್ದೀವಿ. 24-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ, 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ನೀವು? ತಗೊಂಡಂತ ಸಾಲವನ್ನ ಬಡ್ಡಿ ಕಟ್ಟಿಗೆ ತೋಡ್ತಾ ಇದ್ದೀರಾ. ಸಾಲ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ಏನೇ ಜೋರಾಗಿ ಮಾತಾಡಿದ್ರೆ ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ, ಇಲ್ಲಿ ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ, ಎಕ್ಸೈಟ್ ಆಗ್ಬೇಕನ್ನೋದು ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದು ಹೇಳಿಯಪ್ಪ. ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. 4,500 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ವಾಪಸ್. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕುತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಿಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟು ಸಾಲ ಕುತ್ಕೊಳ್ರಿ. ಅಧ್ಯಕ್ಷರೇ, ನಾನು ಕೇಳ್ಕೊಂಡು ಮಾತಾಡಿರೋದು.